ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ಶಬ್ದಕೋಶ ಅಂದ್ರೆ ವೊಕ್ಯಾಬ್ಲರಿ ಕಲಿಯೋ ಪ್ರಯತ್ನ ಮಾಡೋಣ. ಜನರು, ಅವರ ಹವ್ಯಾಸಗಳು, ಅವರ ಉದ್ಯೋಗಗಳು ಮತ್ತು ಕೆಲಸಗಳು, ಹಾಗೆ ಒಂದು ವ್ಯಕ್ತಿಯ ಬಗ್ಗೆ ಹೇಗೆ ಮಾಹಿತಿ ನೀಡೋದು, ಇದೆಲ್ಲದನ್ನು ತೆಲುಗುವಲ್ಲಿ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋ ಪ್ರಯತ್ನ ಮಾಡೋಣ. Hello friends, in this video we will try to learn vocabulary related to people, hobbies, professions, and also we will try to learn how to give information about a person, all that in Telugu. ಸ್ನೇಹಿತರೆ, ಈ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಮಾಡಿ. ಫ್ರೆಂಡ್ಸ್, ಇಫ್ ಯು ಹ್ಯಾವ್ ನಾಟ್ ಯೆಟ್ ಸಬ್ಸ್ಕ್ರೈಬ್ ಟು ದ ಚಾನೆಲ್, ಪ್ಲೀಸ್ ಡೂ ಸೋ. ಮೊದಲಿಗೆ ಜನರು, ಅದನ್ನ ತೆಲುಗುವಲ್ಲಿ ಪ್ರಜಲು ಅಂದ್ರೆ ಪೀಪಲ್ ಅಂತ ಹೇಳ್ತಾರೆ. ಮಹಿಳೆ, ಸ್ತ್ರೀ ಅಂದ್ರೆ ದ ವುಮೆನ್. ಗೆಳೆಯ, ಸ್ನೇಹಿತುಡು, ಮೇಲ್ ಫ್ರೆಂಡ್. ಗೆಳತಿ, ಸ್ನೇಹಿತುರಾಲು ಅಂದ್ರೆ ಫೀಮೇಲ್ ಫ್ರೆಂಡ್. ಮನುಷ್ಯ, ಮನಿಷಿ ಅಂದ್ರೆ ದ ಮ್ಯಾನ್. ಸಹೋದ್ಯೋಗಿ, ಅದನ್ನ ತೆಲುಗುಲಿ ಕೂಡ ಸಹೋದ್ಯೋಗಿ ಅಂತ ಹೇಳ್ತಾರೆ, ಅಂದ್ರೆ ದ ಕಾಲೀಗ್. ಮಹಿಳಾ ಸಹೋದ್ಯೋಗಿ, ಮಹಿಳಾ ಸಹೋದ್ಯೋಗಿ ಅಂತಾನೆ ಹೇಳ್ತಾರೆ, ದ ಫೀಮೇಲ್ ಕಾಲೀಗ್. ಜನರು, ಪ್ರಜಲು ಅಂದ್ರೆ ದ ಪೀಪಲ್. ವ್ಯಕ್ತಿ, ಅದು ಕೂಡ ತೆಲುಗುವಲ್ಲಿ ವ್ಯಕ್ತಿ ಅಂತ ಹೇಳ್ತೀವಿ, ಅಂದ್ರೆ ದ ಪರ್ಸನ್. ಮುಂದೆ ತೆಲುಗುವಿನಲ್ಲಿ ಹವ್ಯಾಸಗಳನ್ನ ಹೇಗೆ ಹೇಳೋದು ಅನ್ನೋದನ್ನ ಕಲಿಯೋ ಪ್ರಯತ್ನ ಮಾಡೋಣ. ಹವ್ಯಾಸಗಳು, ಅದನ್ನ ತೆಲುಗುವಲ್ಲಿ ಅಭಿರುಚುಲು ಅಂತ ಹೇಳ್ತಾರೆ, ಅಂದ್ರೆ ಹಾಬೀಸ್. ಮೊದಲನೇದಾಗಿ ಅಡುಗೆ, ಅದನ್ನ ವಂಟ ಅಂತ ಹೇಳ್ತಾರೆ, ಅಂದ್ರೆ ಕುಕಿಂಗ್. ಓದುವುದು, ಚದವಡಂ ಅಂದ್ರೆ ರೀಡಿಂಗ್. ಪ್ರಯಾಣ, ಪ್ರಯಾಣಂ ಟ್ರಾವೆಲ್. ಹಾಡುವುದು, ಪಾಡಟಂ ಸಿಂಗಿಂಗ್. ಆಡುವುದು, ಆಡಟಂ ಪ್ಲೇ. ನೃತ್ಯ, ನೃತ್ಯಂ డాన్స్. ನನಗೆ వారాంత్య రజೆ ಇದೆ. నాకు వారాంతం సెలవు ఉంది. ಐ ಹ್ಯಾವ್ ದ ವೀಕೆಂಡ್ ಆಫ್. ಕೆಫೆಗೆ ಹೋಗುತ್ತಿದ್ದೇನೆ. నేను ఒక ಕೆಫೆకి వెళ్తున్నాను. ಐ ಆಮ್ ಗೋಯಿಂಗ್ ಟು ಅ ಕಫೆ. ನಾವು ಕೆಫೆಗೆ ಹೋಗೋಣವೇ? మనం ಕೆಫೆకి వెళ్దామా? Shall we go to a cafe? ಇಲ್ಲ, ನನಗೆ ಸಮಯವಿಲ್ಲ. లేదు, నాకు సమయం లేదు. No, I don't have time. ಖಂಡಿತ ನಾವು ಇಂದು ಸಂಜೆ 5 ಗಂಟೆಗೆ ಭೇಟಿಯಾಗುತ್ತೇವೆ. ఈరోజు సాయంత్రం 5 గంటలకు కలుద్దాం. Sure, we will meet at 5 p.m. today. ಮುಂದೆ ಉದ್ಯೋಗಗಳು ಮತ್ತು ಕೆಲಸ, ಅದನ್ನ ತೆಲುಗುವಲ್ಲಿ ವೃತ್ತುಲು మరియు పని ಅಂತ ಹೇಳ್ತೀವಿ, ಅಂದ್ರೆ ಆಕ್ಯುಪೇಷನ್ಸ್ ಅಂಡ್ ವರ್ಕ್. ವೃತ್ತಿ, ಅದನ್ನ ತೆಲುಗುವಲ್ಲಿ ಕೂಡ ವೃತ್ತಿ ಅಂತಾನೆ ಹೇಳ್ತೀವಿ, ಅಂದ್ರೆ ದ ಪ್ರೊಫೆಷನ್. ವಾಸ್ತುಶಿಲ್ಪಿ, ಅದನ್ನ ತೆಲುಗುವಲ್ಲಿ ಕೂಡ ವಾಸ್ತುಶಿಲ್ಪಿ ಅಂತಾನೆ ಹೇಳ್ತೀವಿ, ಅಂದ್ರೆ ದ ಆರ್ಕಿಟೆಕ್ಟ್. ವೈದ್ಯರು, ಅದನ್ನ ತೆಲುಗುವಲ್ಲಿ ವೈದ್ಯುಡು ಅಂತ ಹೇಳ್ತೀವಿ, ದ ಡಾಕ್ಟರ್. ಕಂಪನಿ, ಸಂಸ್ಥಾ, ದ ಕಂಪನಿ. ಇಂಜಿನಿಯರ್, ಇಂಜಿನಿಯರ್. ಪತ್ರಕರ್ತ, ಪಾತ್ರಿಕೇಯುಡು ಅಂದ್ರೆ ದ ಜರ್ನಲಿಸ್ಟ್. ಅಡುಗೆಯವರು, ವಂಟವಾಡು ಅಂದ್ರೆ ದ ಕುಕ್. ಪ್ರಾಧ್ಯಾಪಕ, ಅದನ್ನ ತೆಲುಗುವಲ್ಲಿ ಆಚಾರ್ಯುಡು ಅಂತ ಕರಿತೀವಿ, ಅಂದ್ರೆ ದ ಪ್ರೊಫೆಸರ್.
ವಿದ್ಯಾರ್ಥಿ, ವಿದ್ಯಾರ್ಥಿ ಅಂತಾನೆ ಕರಿತೀವಿ ತೆಲುಗುಲಿ ಕೂಡ, ದ ಸ್ಟೂಡೆಂಟ್. ಟ್ಯಾಕ್ಸಿ ಚಾಲಕ, ಟ್ಯಾಕ್ಸಿ ಡ್ರೈವರ್. ಅಧ್ಯಯನ ಮಾಡುವುದು, ಚದವಡಂ ಅಂದ್ರೆ ಟು ಸ್ಟಡಿ. VW ನಲ್ಲಿ ಕೆಲಸ ಮಾಡುವುದು, VW లో పని చేయడం ಅಂದ್ರೆ ವರ್ಕಿಂಗ್ ಅಟ್ VW. ನಾನು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡಲು ಇಷ್ಟಪಡುತ್ತೇನೆ. నాకు స్కూల్లో టీచర్గా పనిచేయడం ఇష్టం. I like to work as teacher in school. ಮುಂದೆ ವ್ಯಕ್ತಿಯ ಬಗ್ಗೆ ಮಾಹಿತಿ, ವ್ಯಕ್ತಿ ಗುರಿಂಚಿನ ಸಮಾಚಾರಂ ಅಂತ ಹೇಳ್ತೀವಿ. ದಟ್ ಇಸ್ ಇನ್ಫಾರ್ಮೇಶನ್ ಅಬೌಟ್ ದ ಪರ್ಸನ್. ಹುಟ್ಟಿದ ದಿನಾಂಕ, ಹುಟ್ಟಿನ ತೇಡಿ, ದ ಡೇಟ್ ಆಫ್ ಬರ್ತ್. ಹುಟ್ಟಿದ ಸ್ಥಳ, ಹುಟ್ಟಿನ ಪ್ರದೇಶ, ದ ಪ್ಲೇಸ್ ಆಫ್ ಬರ್ತ್. ಜನ್ಮದಿನ, ಹುಟ್ಟಿನ ರೋಜು, ದ ಬರ್ತ್ಡೇ. ಮೊದಲ ಹೆಸರು, ಮೊದಟಿ ಪೇರು ಅಂದ್ರೆ ದ ಫಸ್ಟ್ ನೇಮ್. ಉಪನಾಮ, ಇಂಟಿ ಪೇರು, ದ ಸರ್ನೇಮ್. ನಿವಾಸದ ಸ್ಥಳ, ನಿವಾಸಂ ಸ್ಥಳಂ, ದ ಪ್ಲೇಸ್ ಆಫ್ ರೆಸಿಡೆನ್ಸ್. ಪುರುಷ, ಪುರುಷುಡು, ಮೇಲ್. ಹೆಣ್ಣು, ಸ್ತ್ರೀ, ಫೀಮೇಲ್. ಒಂದು ಫಾರಂ ಅನ್ನು ಭರ್ತಿ ಮಾಡುವುದು, ఒక ఫారం నింపడం, ಫಿಲ್ಲಿಂಗ್ ಔಟ್ ಅ ಫಾರ್ಮ್. ನಿಮ್ಮ ಜನ್ಮದಿನ ಯಾವಾಗ? మీ పుట్టినరోజు ఎప్పుడు? ವೆನ್ ಇಸ್ ಯುವರ್ ಬರ್ತ್ಡೇ? ಸೊ ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಸಮಾಪ್ತಿ ಮಾಡ್ತಿದ್ದೇನೆ. ಧನ್ಯವಾದ.